ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಪಾಲುದಾರಿಕೆ ಲಕ್ಷಣಗಳಾದ ಮುಂದಿನ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ 2 ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒನ್, ತೀರ್ಮಾನವನ್ನು ತೆಗೆದುಕೊಳ್ಳುವಿಕೆ ಮತ್ತು ನಿಯಂತ್ರಣ. ಸೊ ತೀರ್ಮಾನವನ್ನು ತೆಗೆದುಕೊಳ್ಳುವಿಕೆ ಮತ್ತು ನಿಯಂತ್ರಣ ಅಂತಂದರೆ ಪಾಲುದಾರಿಕೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಜವಾಬ್ದಾರಿ ಹಾಗೂ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸೋದರಲ್ಲಿ ಪಾಲುದಾರರು ಏನು ಮಾಡ್ತಾರೆ, ತಮ್ಮಲ್ಲಿ ತಾವೇ ಹಂಚ್ಕೊತಾರೆ ಯಾರ್ಯಾರು ಏನನ್ನು ಮಾಡಬೇಕು ಅಂತ ಹೇಳಿ. ಅಂದರೆ ಜವಾಬ್ದಾರಿಯನ್ನು ಕೂಡ ಆ ರೀತಿಯಲ್ಲೇ ಹಂಚ್ಕೊತಾರೆ. ದೆನ್ ಅದಾದಮೇಲೆ ಏನು ಮಾಡ್ತಾರೆ, ಪರಸ್ಪರ ಎಲ್ಲರೂ ಕೂಡ ಒಪ್ಕೊಂಡು ಎಲ್ಲ ಪಾಲುದಾರರು ಒಪ್ಪಿಗೆಯ ನಂತರ ಏನು ಮಾಡ್ತಾರೆ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ ಇಲ್ಲಿ ತೀರ್ಮಾನವನ್ನು ಈ ರೀತಿ ತೆಗೆದುಕೊಳ್ತಾರೆ. ನಿಯಂತ್ರಣವೂ ಕೂಡ ಎಲ್ಲ ಪಾಲುದಾರರು ಸಮಾನವಾಗಿ ಪಾಲುದಾರಿಕೆಯ ಸಂಸ್ಥೆಯನ್ನು ಏನು ಮಾಡ್ತಾರೆ, ನಿಯಂತ್ರಣವನ್ನು ಮಾಡ್ಕೊಳ್ತಾರೆ. ದೆನ್ ನೆಕ್ಸ್ಟ್ ಒನ್, ಮುಂದುವರಿಕೆ. ಸೊ ಮುಂದುವರಿಕೆ ಅಂತಂದರೆ ಪಾಲುದಾರಿಕೆಯನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂಥೇಳಿ. ಇಲ್ಲಿ ಮುಂದುವರಿಕೆ ಅನಿಶ್ಚಿತತೆಯ ಲಕ್ಷಣವನ್ನು ಹೊಂದಿದೆ. ಅಂದರೆ ಏನಾಗ್ತದೆ ಅನ್ನೋದು ಅದರ ಬಗ್ಗೆ ಗೊತ್ತಿರೋದಿಲ್ಲ. ಮುಂದೆ ಏನಾಗ್ತದೆಯೋ ಗೊತ್ತಿಲ್ಲದೆ ಇರುವಂಥ ಅನಿರೀಕ್ಷಿತ ಘಟನೆಗಳು ನಡಿಬೋದು. ಸೊ ಅವುಗಳನ್ನೇ ನಾವು ಅನಿಶ್ಚಿತತೆ ಅಂತ ಹೇಳಿ ಕರಿತೇವೆ. ಇಲ್ಲಿ ಯಾವುದೇ ಪಾಲುದಾರ ಮರಣ ಹೊಂದಿದ್ರೆ, ನಿವೃತ್ತಿ ಆದರೆ, ದಿವಾಳಿತನ ಹೊಂದಿದ್ರೆ, ಬುದ್ಧಿ ಭ್ರಮಣಿ ಆದರೆ ಆವಾಗಲೂ ಕೂಡ ಏನಾಗ್ತದೆ, ಪಾಲುದಾರಿಕೆ ವಿಸರ್ಜನೆ ಆಗ್ತದೆ. ಅಕಸ್ಮಾತ್ ಉಳಿದಂತಹ ಪಾಲುದಾರರು ಒಂದು ವೇಳೆ ಒಪ್ಪಿದಲ್ಲಿ ಹೊಸದಾಗಿ ಏನು ಮಾಡುವಂಥದ್ದು, ಒಪ್ಪಂದ ಮಾಡಿಕೊಂಡು ಆಮೇಲೆ ಪಾಲುದಾರಿಕೆಯನ್ನು ಪುನಃ ಕೂಡ ಅವರು ಮುಂದುವರಿಸಬಹುದು. ನೆಕ್ಸ್ಟ್ ಒನ್, ಪಾಲುದಾರರ ಸಂಖ್ಯೆ. ಸೊ ಪಾಲುದಾರರ ಸಂಖ್ಯೆ ಅಂತಂದರೆ ಈ ಪಾಲುದಾರಿಕಾ ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಕನಿಷ್ಠ ಸಂಖ್ಯೆ 2 ಸದಸ್ಯರಾದರೂ ಇರಬೇಕು. ಅಂದರೆ ಕನಿಷ್ಠ 2 ಸದಸ್ಯರಾದರೂ ಕೂಡ ಇಲ್ಲಿ ಇರಬೇಕಾಗ್ತದೆ. ಅದೇ ಕಂಪನಿಗಳ ಕಾಯ್ದೆ 2013 ಕಲಂ 464 ಪ್ರಕಾರ ಸರ್ಕಾರ ನಿಗದಿಗೊಳಿಸಿದಂತೆ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ ಇಲ್ಲಿ ಗರಿಷ್ಠ ಸಂಖ್ಯೆ ಪಾಲುದಾರರದು 100 ಆಗಿರಬಹುದು. ಆದರೆ ಕಂಪನಿಗಳ ನಿಯಮಗಳು 2014 ನಿಯಮ ಹೇಳ್ತದೆ, ಅದು 10 ಅನ್ವಯ ಅಂದರೆ ಎಟ್ ಪ್ರೆಸೆಂಟ್ ಇರೋದು ಈಗ ಸದಸ್ಯರ ಗರಿಷ್ಠ ಸಂಖ್ಯೆ 50 ಕೂಡ ಇರಬಹುದು. ಅಂದರೆ ಗರಿಷ್ಠ ಸಂಖ್ಯೆ, ಕನಿಷ್ಠ ಸಂಖ್ಯೆ 2. ದೆನ್ ನೆಕ್ಸ್ಟ್ ಒನ್, ಪರಸ್ಪರ ಪ್ರತಿನಿಧಿತ್ವ. ಪರಸ್ಪರ ಪ್ರತಿನಿಧಿತ್ವ ಅಂತಂದರೆ ಇಲ್ಲಿ ಪಾಲುದಾರಿಕೆಯನ್ನು ಏನೇನು ಹೇಳ್ತದೆ, ಏನು ವ್ಯಾಖ್ಯೆಯನ್ನು ನೋಡಿದಾಗ ಅಲ್ಲಿ ಏನು ಆಗ್ತದೆ, ಎಲ್ಲರೂ ನಿರ್ವಹಿಸುವ ಅಥವಾ ಯಾರಾದರೂ ಒಬ್ಬ ಎಲ್ಲರಿಗಾಗಿ ನಿರ್ವಹಿಸ್ತಾನೆ ಕಾರ್ಯವನ್ನು. ಸೊ ಹಾಗಾಗಿ ಆ ಅಂಶವನ್ನು ಇಲ್ಲಿ ಕಾಣ್ಬೋದು. ಅಂದರೆ ಯಾರಾದರೂ ಒಬ್ಬನೂ ಕೂಡ ಎಲ್ಲರ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಪ್ರತಿಯೊಬ್ಬ ಪಾಲುದಾರನನ್ನು ಕೂಡ ಸಂಸ್ಥೆಯ ಪ್ರತಿನಿಧಿ ಅಂತ ಹೇಳ್ಬೋದು, ಆ ಸಂಸ್ಥೆಯ ಯಜಮಾನ ಅಂತ ಹೇಳಿ ಕೂಡ ಕರಿತೇವೆ. ಯಾಕಂದರೆ ಎಲ್ಲರಿಗೂ ಸಮಾನ ಹಕ್ಕಿರೋದ್ರಿಂದ ಎಲ್ಲ ಪಾಲುದಾರರನ್ನು ಕೂಡ ಯಜಮಾನ ಅಂತ ಹೇಳಿ ಕೂಡ ಅವರನ್ನು ಕರಿಬಹುದು. ಇದಿಷ್ಟು ಪರಸ್ಪರ ಪ್ರತಿನಿಧಿತ್ವ ಅಂಥೇಳಿ. ದೆನ್ ನೆಕ್ಸ್ಟು ಅನುಕೂಲತೆಗಳಿದ್ದಾವೆ. ಸೊ ಅನುಕೂಲತೆಗಳಲ್ಲಿ ಫಸ್ಟ್ ಒನ್, ಸ್ಥಾಪನೆ ಮತ್ತು ವಿಸರ್ಜನೆಗಳ ಸುಗಮತೆ. ಸೊ ಸ್ಥಾಪನೆ ಮತ್ತು ವಿಸರ್ಜನೆಗಳ ಸುಗಮತೆ ಅಂತಂದರೆ ಇಲ್ಲಿ ಪಾಲುದಾರಿಕಾ ಸಂಸ್ಥೆಯ ವ್ಯವಹಾರವನ್ನು ನಡೆಸ್ಕೊಂಡು ಹೋಗೋಕ್ಕೆ ಏನಾಗ್ತದೆ, ನಷ್ಟ ಭಯಗಳನ್ನು ಹಂಚಿಕೊಳ್ಳೋಕೆ ಭಾವಿ ಪಾಲುದಾರರ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸೋದ್ರ ಮೂಲಕ ಪ್ರಾರಂಭ ಮಾಡಲಾಗ್ತದೆ. ಅಂದರೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊತಾರೆ, ಒಪ್ಪಂದವನ್ನು ಮಾಡ್ಕೊತಾರೆ ಪಾಲುದಾರರೆಲ್ಲರೂ ಸೇರಿ. ಅದರ ಮೂಲಕ ಏನು ಮಾಡಲಾಗ್ತದೆ, ಪಾಲುದಾರಿಕಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ದೆನ್ ಪಾಲುದಾರಿಕಾ ಸಂಸ್ಥೆಯ ನೋಂದಣಿಯನ್ನು ಮಾಡ್ಕೊಳ್ಳೋದು ಇಲ್ಲಿ ಕಡ್ಡಾಯ ಇರೋದಿಲ್ಲ. ಒಪ್ಪಂದ ಮಾತ್ರ ಮಾಡ್ಕೊತಾರೆ ಅಷ್ಟೇ, ನೋಂದಣಿ ಏನು ಕಡ್ಡಾಯ ಇರೋದಿಲ್ಲ, ಮಾಡಿಸ್ಲೇಬೇಕು ಅಂತೇಳಿ. ಜೊತೆಗೆ ಅದನ್ನು ವಿಸರ್ಜನೆ ಮಾಡೋದು ಕೂಡ, ಅಂದರೆ ಆ ಕಂಪನಿಯನ್ನು, ಪಾಲುದಾರಿಕಾ ಸಂಸ್ಥೆಯನ್ನು ಕ್ಲೋಸ್ ಮಾಡೋದು ಕೂಡ ಅತಿ ಸುಲಭವಾದಂಥ ಕಾರ್ಯ ಆಗಿದೆ. ಅದನ್ನೇ ಸ್ಥಾಪನೆ ಮತ್ತು ವಿಸರ್ಜನೆಗಳ ಸುಗಮತೆ ಅಂತ ಹೇಳಿ ಹೇಳುವಂಥದ್ದು. ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.